एमएलए शरणु सलगर ने कल्याण कर्नाटक रीजन डेवलपमेंट बोर्ड के अनुदान और मुख्यमंत्री मूलभूत सौकर्य अभिवृद्धि योजना के तहत विभिन्न विकास कार्यों का भूमि पूजन कर आधिकारिक रूप से शुभारंभ किया। बसवा कल्याण मतक्षेत्र के बटगेरा गांव से हट्टरगा एस गांव तक लगभग 3 करोड़ रुपए की लागत से सड़क निर्माण कार्य शुरू किया जाएगा। इसके अलावा रामतीर्थ डी गांव में लगभग 3 करोड़ रुपए की लागत से सड़क और चरंदी निर्माण कार्य भी हाथ में लिया गया है। इसी तरह मुख्यमंत्री मूलभूत सौकर्य अभिवृद्धि योजना के तहत बटगेरा से रामतीर्थ डी तक लगभग 4 करोड़ 75 लाख रुपए की लागत से दमरीकरण रोड कार्य और एककंबा गांव से गडलेगांव के क्रॉस तक लगभग 4 करोड़ 50 लाख रुपए की लागत से दमरीकरण रोड निर्माण कार्य किया जाएगा। कुल मिलाकर लगभग 15 करोड़ 25 लाख रुपए की लागत से होने वाले इन विकास कार्यों का भूमि पूजन कर शुभारंभ किया गया। इस अवसर पर एमएलए शरणु सलगर ने बटगेरा गांव में आयोजित कार्यक्रम में भाग लेकर जनता को संबोधित किया और चल रहे विकास कार्यों की जानकारी दी। नोबल पब्लिक स्कूल एल्म से ही दोनों जहां में कामयाबी है। दी एज स्कूल एडमिशंस आर ओपन, जहां तालीम से बनेगा आपके बच्चे का रोशन कल। ನಿಮ್ಮೆಲ್ಲರಿಗೂ ಕೈ ಮುಗಿತೀನಿ। ನೀವೆಲ್ಲರೂ ಒಂದು ತೆಲಂತಿಗೆ ಒಂದೊಂದು ಊರಾಗ ಶರಣು ಸಲಗರ ಅವರೇ ಬೇಕಿರಪ್ಪ, ಅವ್ರಿಬ್ಬರೇ ಸಾಕಿನೋ, ಅವ್ರು 4 ಮಂದಿ ಆದ್ರೂ ಆಯ್ತೇನೋ, ಅವ್ರು 8 ಮಂದಿ ಆದ್ರೂ ಆಯ್ತೇನೋ, ನೀವು ಯಾವಾಗಾರ ನಂಬಲಿ ಒಬ್ಬರೇ ಬಂದು ನೋಡಿ ನಿಮ್ ಜೊತೆನೆ ಹೆಂಗ್ ಮಾತಾಡ್ತೀನಿ, ನಿಮ್ ಜೊತೆ ನನ್ನ ವರ್ತನೆ ಹೆಂಗಿರ್ತದ, ಒಂದ್ಸಲ ನಿಮ್ಗೆ ನಾನು ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ಳಿ, ಮತ್ತೆ 2ನೇ ಸಲ ಬರ್ರಿ ನನ್ನ ಹೆಸರು ಬರ್ಕೊಂತ ಹೇಳ್ರಿ, ನೀವು ಹೇಳ್ತೀನಿ ನಾನು ಎಷ್ಟೋ ಮಂದಿ ನಾನು ಸರಿ ಬಂದು ಜಗಳಾಡಿ ನಿನಗೆ 2 ಸಲ MLA ಮಾಡಿನ ನನ್ನ ನಂಬರ್ ಬಂದು ಸೇವ್ ಮಾಡ್ಕೊಂತ ಸೇವ್ ಮಾಡಿಸೋಕ ಜಗಳಾಡಿ ಅಂತವ್ರು ಮೊದಲು ಗೊತ್ತಿರ್ತೀನಿ ನಾನು ಕಿರಿಕಿರಿ ಮಾಡ್ತಾರಪ್ಪ ಇಲ್ಲಿ ಬೇಡ ಅಂತೇಳಿ। ನಿಮಗೂ ಯಾರಿಗಾರ ಆ ರೀತಿ ಅನುಮಾನ ಬಂತು ನನ್ನ ಬಳಿ ಬಂದು ನಿಮ್ಮ ಹೆಸರು ಹೇಳಿ ನಿಮ್ಮ ನಂಬರ್ ನನ್ನ ಬಳಿ ಸೇವ್ ಮಾಡಿಸ್ರಿ। MLA ಹೇಳ್ತೀನಿ 153 ಹಳ್ಳಿ ಫೋನ್ ಬರ್ತಾವ, ಈಗ ಈ ಟೈಮ್ನಾಗ ಇಲ್ಲಿ ಕೂತೀನಿ ಫೋನ್ ಮಾತಾಡೋಕೆ ಕೂಡಕ್ಕಾಗಲ್ಲ, 50 फोन बंदिर्तावे पाटील 50 मिस कॉल झाला होता था सध्या। स्कूल स्टाइल कैंसिल, यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। स्काई सनशाइन स्कूल, स्टेप टुवर्ड्स बेटर फ्यूचर। 50 मिस कॉल इस टाइम में 50 मिस कॉल ಆಗಿರ್ತಾವ, ಹೊರ ಮಾಡೋ ಕಂಪ್ಯೂಟರ್ ಆಗಲ್ಲ, ಪೂರಾ ಮಾಡೋದು ಪೂರಾ ಬ್ರೇನ್ ಹ್ಯಾಮ್ರೇಜ್ ಆಗ್ತದೆ। ನನಗೆ 6 ಗಂಟೆ ನಿದ್ದೆ ಬೇಕು, ನನಗೆ ಜರ ರೆಸ್ಟ್ ಬೇಕು, ಯಾಕೆ ಹೇಳ್ತೀರಪ್ಪ ಅಂದ್ರೆ ಜರ ಅರ್ಥ ಮಾಡ್ಕೊಂಡು ಅಂತ ಹೇಳ್ತೀನಿ ಅಷ್ಟೇ। ಅದು ಒಂದು ತಲೆಗೆ ಇದುವರೆ ಏನಾರೇ ತಿಳಿದಾರ್ದು ನನ್ನ ಕಡೆನೂ ತಪ್ಪಾಗ್ತದೆ, ನನ್ನಿಂದ ತಪ್ಪಾಗ್ತದೆ ಹಾಗೆ ಅಂತ ಹೇಳೋದು। ಅದ್ರ ಕೂಡ ನಮ್ಮವನ ಇಲ್ಲೇ ಬಾಜು ನಮ್ಮ ದೋಸ್ತನ ಮಗ ಅಂತ ಹೇಳಿದ್ರೆ ಸಣ್ಣವನ ಅಂತ ತಿಳ್ಕೊಂಡ್ರೆ ಹೊಟ್ಟೆಗೆ ಹಾಕೊಂಡ ಚಿನ್ನದರಿ ನಿಮ್ದು, ಹೊಟ್ಟೆಗೆ ಹಾಕೊಂಡು ನನ್ನ ಕೆಲಸ ನೀವೆಲ್ಲರೂ ಮಾಡಬೇಕು, ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸದ ಆದ್ರೆ ಇವತ್ತಿಗೆ ನಾಳೆಗೆ ನೆನಪಿಡ್ಕೊಳ್ಳಿ, ಇದು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದವರು। ಈ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರ ಇಡೀ ರಾಜ್ಯದೊಳಗೆ ನಂಬರ್ ಆಗಬೇಕಿದು। ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರ ಅಂದ್ರೆ ಎಷ್ಟು ಸಮಸ್ಯೆ ಅವ ನನಗೆ ಗೊತ್ತಿಲ್ಲ। ಮುಂಜಾನೆ ಎದ್ದು ಹಳ್ಳಿ ಹೋಗ್ತೀನಿ, 8ಕ್ಕೆ 7:30 8ಕ್ಕೆ ಹಳ್ಳಿಯಾಗಿರ್ತೀನಿ ನಾನು, ಹೊಲಕ್ಕೆ ಹೋಗಕ್ಕೆ ಹಾದಿ ಇಲ್ಲ, ವಿಧಾನಸಭೆದೊಳಗೆ ಚಿರ್ಚಿರಿ ಮಾತಾಡಿದೆ, ಹೊಲಗಳಿಗೆ ಹಾದಿಗೆ ದುಡ್ಡು ಕೊಡಿ ಅಂತೇಳಿ ನಾ ಯಾವಾಗ ಮಾತಾಡೀನಿ, ಅದ್ರ ಬಾದು ಥೋಡೆ ದುಡ್ಡ ಮುಖ್ಯಮಂತ್ರಿಗಳು ಕೊಟ್ಟಾರ, ಹೊಲದ ರೈತರ ಅವ್ರಿಗೆ ಕರೆಂಟ್ ಕೊಡಿ ಅಂತೇಳಿ ವಿಧಾನಸೌಧದೊಳಗೆ ಚಿರ್ಚಿರಿ ಮಾತಾಡೀನಿ, ರೈತರ ಸಲಕ ರಾತ್ರಿ 11ಗ ಒಕ್ಕಲಿಗರು ನೀರು ಬಿಡ್ಲಕ್ಕೆ ಹೋಗ್ಬೇಕು, ಅದೆಲ್ಲ ಸರ್ಕಾರ ಗಮನ ತಟ್ಟಕ್ಕಂತ ಕೆಲಸ ಮಾಡೀನಿ। ಹಗಲ ರಾತ್ರಿ ಪ್ರತಿಯೊಂದು ನಿಮ್ಮೊಳಗಿದ್ದು ನಿಮ್ಮ ಸಮಸ್ಯೆಗಳಿಗೆ ಒಂದೇ ಸಲಕ್ಕೆ ಎಲ್ಲ ಬಿಗಿಯದಲ್ಲಪ್ಪ, ದಯಮಾಡಿ ಒಮ್ಮೆ ಸಿಂಗಾಪುರ್ ಮಾಡೋಕ್ಕಾಗಲ್ಲ, ಇದು ಒಮ್ಮೆ ಬೆಂಗಳೂರು ಮಾಡೋಕ್ಕಾಗಲ್ಲ, ಟೈಮ್ ಹಿಡಿತದೆ, ಸ್ವಲ್ಪ ಟೈಮ್ ಕೊಡ್ರಿ, ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ರಿ, ಅವಕಾಶ ಕೊಟ್ಟು ನೋಡ್ರಿ, ಮುಂದೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರ 224 ನಂಬರ್ 1 ಮಾಡ್ಕೊಟ್ಟಿಲ್ಲ ಅಂದ್ರೆ ನಾ ಶರಣು ಸಲಗರ ಅಂತ ಹೇಳ್ತೀನಿ। ಆ ರೀತಿ ಮಾಡ್ಬೇಕಂತಕ್ಕಂಥ ತುಡಿತ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ। ಸ್ನೇಹಿತರೆ, ನಾವು ಬರೀ
ಫೋನ್ ಮೇಲೆ ಕರೆದ ಇಷ್ಟು ಜನ ಬಂದು ಪೂಜೆ ಮಾಡಿ, ಯಾಕಂದ್ರೆ ನಾನು ಇವತ್ತು ನೋಡ್ಬೋದು ಒಂದು 10 ಲಕ್ಷ ಕೆಲಸ ಇದ್ರೆ ಏನ್ ತೋರಿಸಿ ಪೂಜೆ ಮಾಡ್ತಕ್ಕಂಥ ನಾವು ಅದೇ ಕಡೆ ನೋಡ್ತೀವಿ. ಬಹುತೇಕ ಮಾಡೋದು ಬಿಟ್ಟಿನ ಅಷ್ಟು ಟೈಮ್ ನನ್ಗೆ ಬರಲಿಲ್ಲ. ನಾ ಒಂದೇ ಸಂಖ್ಯೆ ಮಾಡಿಬಿಡ್ತೀನಿ. ಅದೇ ಅದು ಏನ್ ಕೆಲಸ ಅಂತ ನಾನೇ ಮಾಡ್ತೀನಿ. ಪೂಜೆ ಮಾಡಿ ಹೇಳ್ಕೊಂಡಾಗ ಏನ 20 ಸಲ ನಾನೇ ಮಾಡಿ ಅಂತ ಇನ್ನೂ ಬೇಡ ಅಂದಿನ ಕೇಳಿ ಕೊಡ್ಲಿಲ್ಲ. ಗುದ್ಲಿ ಹೊಡೆದು ಹೋಗ್ತೀನಿ ಅಂದಿನ, ಗುದ್ಲಿ ಹೊಡೆದು ಹೋಗ್ತೀನಿ ನಾನು. ಮುಳೆ ಸಾಹೇಬರು, ಬಸವಸ್ವಾಮಿ, ಇವರೆಲ್ಲ ಬೋರೆಯವರು, ಶಿವಾಜಿ ಬೋರೆಯವರು ಇಷ್ಟು ಕೋಟಿ ಕೆಲಸ ಹೇಳ್ತೀನಿ. ಒಂದು ಮಾತಾಡ್ರಿ, ಒಂದು ಟೆಂಟ್ ಹೊಡ್ಲು ಅಂತ ಹೇಳಿ ಆ ಮನೆ ಬಸ್ಸೋ ಕಲ್ಯಾಣದಾಗ ಒಬ್ಬ ಮಾಲ್ಪುರಿ ಭಾರಿ ಮಾಡ್ತಾನೆ. ಅದು ತಿಂದು ಮಾಡಿ ನಂಗೆ ಭಾರಿ ಖುಷಿ ಆಯ್ತು. ಅದೇ ಮಾಲ್ಪುರಿ ನಿಮ್ಮ ಬಾಯಿದಾಗ ಇಷ್ಟು ಹಾಕಮಿ, ನಿಮ್ ಜೊತೆ ಕಲಿಯಮಿ, ನಿಮ್ ಜೊತೆ ಮಾತಾಡೋಣ ಅಂತ ಹೇಳಿ ಬಹಳ ದಿವಸ ಗ್ಯಾಪ್ನು ಆಗಿತ್ತು, ಬಹಳ ದಿವಸ ಗ್ಯಾಪ್ ಆಗಿತ್ತು. ಅದಕ್ಕ ಭಾರಿ ಇವತ್ತ ಒಳ್ಳೆ ದಿನ, ನನ್ಗೆ ಭಾರಿ ಖುಷಿ ಆಯ್ತು. ಇವತ್ತ ನನ್ ಚಂದ ನಿದ್ದೆ ಇರ್ತದ. ಆಮೇಲೆ ನಿಮ್ಗೆ ಯಾವಾಗ ಬಿ ಶರಣ ಸಲಗಾರ ಏನು ಕೇಳಬಾರ್ದು ಮಾಡಬಾರ್ದು ಅಂತಿಲ್ಲ. ನೀವು ನನಗೆ ಕೇಳ್ರಿ ಅನ್ಬಿ, ಅದಕ್ಕೊಂದು ಸ್ವಲ್ಪ ಒಂದ್ಸಲ ನಯ ವಿನೈತೇನೆ, ಒಂದ್ಸಲ ಒಂದು ಪದ್ಧತಿ ಇರಲಿ. ನಾ ಯಾರಿಗೇನು ಅನ್ನಲ್ಲ, ನಾನು ಒಂದೈದು ನಿಮಿಷ ಅದಕ್ಕೆ ದಯಮಾಡಿ ನಿಮಗ್ ಮತ್ತೆ ಏನಪ್ಪ ಏನಾರ ಕೇಳಿದ್ರೆ ಸಿಟ್ಟು ಬರ್ತಾನೆ ಅಂತಿಲ್ಲ. ಸಿಟ್ಟು ಹುಟ್ಟಿದ ಜಾಸ್ತಿ ಇದೆ. ನನಗೆ ಸಿಟ್ಟು ಜಾಸ್ತಿ ಇದೆ ಅಂತ ಬಸವಜನ ಆರಾಮದ, ಅದು ನಿಮಗೆ ಗೊತ್ತಿರಲಿ. ನನಗ ಸಿಟ್ಟು ಜಾಸ್ತಿ ಇದೆ ಅಂತ ಆರಾಮದ ಶಾಂತಿ ಮಾಡತ್ತಾರೆ ಅವರು. ಗುಂಡಾಗಂದ್ರೆ ನಡಿಕೊಳ್ಳ ನಾವು ಕಾಣಿ ಇಲ್ಲಿ ಬಂದಿದ್ವಿ, ನನಗೆಲ್ಲ ಆರಾಮ್ ಕೇಳ್ಕೊಂಡೆ. ಯಾಕಂದ್ರೆ ಪೂರಾನು ಹಂಗಿದ್ರು ನಡೆಯಲ್ಲ, ಜನರಿಗೆ ರಕ್ಷಣೆ ಕೊಡಕ್ಕಾಗಲ್ಲ, ಸ್ವಲ್ಪ ಬೇಕೇ ಆಗ್ತದೆ, ಏನ್ ಮಾಡಕ್ಕಾಗಲ್ಲ, ಇಲ್ಲೇ ಬೇಕದು ಅನಿವಾರ್ಯ ಅದು ರಾಜಕಾರಣದದು. ಹಾಗಂತೇಳಿ ಅದಕ್ಕೆ ನಿಮ್ಗೆ ಯಾರಿಗೂ ನಾನು ತೊಂದರೆ ಇಲ್ಲ. ಅದು ನೀವು ಒಳ್ಳೆ ಕೆಲಸಕ್ಕೆ ಬರ್ತಿರ್ತಾರೆ, ನಿಮ್ಗೆ ಕೆಟ್ಟದಾಗಲ್ಲ. ಹಾಗಾಗಿ ಇದು ಅಷ್ಟೇ ಅಲ್ಲ, ಇನ್ನೂ ಬರ್ತಕ್ಕಂಥ ಮುಂದಿನ ವರ್ಷಗಳ 10 ರೋಡ್ ಎಕ್ಸ್ಟೆನ್ಷನ್ ಆಗಿರ್ಬೋದು, ಅನೇಕ ಕೆಲಸಗಳು ನಿಮ್ಮ ಸಲುವಾಗಿ ಪ್ರಾಮಾಣಿಕ ಮಾಡಿ ಕೆಲಸ ಮಾಡಿ ಏಟಾರೆ ಕೈಲಾದಷ್ಟು ನಿಮ್ಗೆ ತಿಳಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿಮ್ಮ ಆಳಾಗಿ ದುಡಿತೀನಿ, ನಿಮ್ ಕಷ್ಟ ಸುಖವಾಗಿರ್ತೀನಿ ಅಂತ ಹೇಳಿ ಮತ್ತೊಂದು